ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. 2025ರ ಅಮಾವಾಸ್ಯೆ ಇದಾಗಿದ್ದು ಈ ದಿನ ಬಹಳ ವಿಶೇಷತೆಯನ್ನು ಪಡೆದುಕೊಂಡಿದೆ. ಯಾಕಂದರೆ ಇದು ಭೀಮನ ಅಮಾವಾಸ್ಯೆ. ದಿನಾಂಕ ಮತ್ತು ಸಮಯ ಯಾವುದು, ಅಮಾವಾಸ್ಯೆಯ ತಿಥಿ ಏನು, ಆಚರಣೆ ಹಾಗೂ ಮಹತ್ವ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಹಿಂದೂ ಕ್ಯಾಲೆಂಡರ್ಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿವಿಧ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಮಹತ್ವದ ಸಂದರ್ಭವಾಗಿದೆ. ಪಿತೃದೋಷ ಮತ್ತು ಕಾಳಸರ್ಪ ದೋಷಗಳಂತಹ ದೋಷಗಳನ್ನು ಪರಿಹರಿಸುವಲ್ಲಿ ಅಮಾವಾಸ್ಯೆ ಎಂದು ಮಾಡುವ ಆಚರಣೆಗಳು ಹೆಚ್ಚು ಪರಿಣಾಮಕಾರಿ ಅಂತ ಪರಿಗಣಿಸಲಾಗಿದೆ. ಅದರಲ್ಲೂ ಭೀಮನ ಅಮಾವಾಸ್ಯೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮುಖ್ಯ ಅಂತಲೇ ಹೇಳಬಹುದು. ತರ್ಪಣ ಮತ್ತು ಶ್ರಾದ್ದ ಬಹಳಷ್ಟು ಮುಖ್ಯವಾಗುತ್ತೆ. ಭಕ್ತರು ತಮ್ಮ ಪೂರ್ವಜರನ್ನ ಸಮಾಧಾನ ಪಡಿಸುವುದಕ್ಕೆ ಮತ್ತು ಅವರ ಆಶೀರ್ವಾದ ಪಡೆಯುವುದಕ್ಕೆ ತರ್ಪಣ ಮತ್ತು ಶ್ರಾದ್ದಾಚರಣೆಗಳನ್ನು ಮಾಡ್ತಾರೆ. ಇದು ವಿಶೇಷವಾಗಿ ಅಮಾವಾಸ್ಯೆ ದಿನಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಇನ್ನು ತಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷವಿರುವವರು ಅಮಾವಾಸ್ಯೆಯಂದು ವಿಶೇಷ ಪೂಜೆಗಳನ್ನು ಮಾಡಿ ಅಡೆತಡೆಗಳನ್ನು ನಿವಾರಿಸಿ ಶಾಂತಿಯನ್ನ ತರುತ್ತಾರೆ. ಇನ್ನು ಅನೇಕ ಜನರು ಪುಣ್ಯ ಮತ್ತು ಸದ್ಭಾವನೆಯ ಕ್ರಿಯೆಯಾಗಿ ಅಮಾವಾಸ್ಯೆಯಂದು ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡ್ತಾರೆ. ಪಿತೃದೋಷ ಅಥವಾ ಪೂರ್ವಜರ ಋಣವು ಅಮಾವಾಸ್ಯೆಯಂದು ಪೂಜೆ ಹಾಗೂ ಪ್ರಾರ್ಥನೆ ಮಾಡೋದ್ರಿಂದ ಪರಿಹಾರವಾಗುತ್ತೆ ಅಂತ ನಂಬಲಾಗಿದೆ. ಧ್ಯಾನ ಮತ್ತು ಉಪವಾಸವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಈ ಒಂದು ಅಮಾವಾಸ್ಯೆ ಏನಿದೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳಲಿದ್ದು ಜುಲೈ 24 ಶ್ರಾವಣ ಅಮಾವಾಸ್ಯೆ ಅಂತಲೇ ಕರೆಯಲಾಗುತ್ತೆ. ಇದು ಗುರುವಾರ ಬಂದಿರೋದ್ರಿಂದ ನಸುಕಿನ ಜಾವ ಅಂದರೆ 2:28 ಜುಲೈಗೆ ಇದು ರೀಚ್ ಆಗುತ್ತೆ. ಜೊತೆಗೆ ಮಧ್ಯರಾತ್ರಿ 12:40 ಕೂಡ ಈ ಒಂದು ಅಮಾವಾಸ್ಯೆಯ ಸಮಯ ಆರಂಭವಾಗುತ್ತೆ. ಈ ದಿನದಂದು ಗಂಡನಿಗೆ ಪತಿಗೆ ಪಾದಪೂಜೆ ಮಾಡುವುದು ಬಹಳಷ್ಟು ಮುಖ್ಯವಾಗಿರುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ಗಂಡನನ್ನ ಬೀಳಿಸುವ ಅಥವಾ ಬಿಡಿಸಿಕೊಳ್ಳುವ ಅವಕಾಶ ಹೆಂಡತಿಯರಿಗೆ ಸಿಗುತ್ತೆ. ಇನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದಲ್ಲಿ ನಂಬಿಕೆ ಇರುವವರು ಅತಿ ಮುಖ್ಯವಾಗಿ ಈ ಒಂದು ಪೂಜೆಯನ್ನ ಮಾಡ್ತಾರೆ. ಮೊದಲಿಗೆ ಬೆಳ್ಳಂಬೆಳಿಗ್ಗೆ ಎದ್ದು ಮನೆಯೆಲ್ಲ ಶುಚಿತ್ವವನ್ನು ಮಾಡಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ತದನಂತರ ಗಂಡನಿಗೆ ಪಾದ ಪೂಜೆಯಲ್ಲಿ ಹೆಂಡತಿಯರು ನಿರತರಾಗೋದೇ ಈ ಅಮಾವಾಸ್ಯೆಯ ವಿಶೇಷ. ಅದರಲ್ಲೂ ಕೂಡ ಕಾಲನ್ನು ತೊಳೆದು ವಿಭೂತಿಯನ್ನು ಹಚ್ಚಿ ಅರಿಶಿಣ ಕುಂಕುಮವನ್ನು ಲೇಪಿಸಿ ಹೂವನ್ನು ಇಟ್ಟು ಗಂಧವನ್ನು ಹಚ್ಚಿ ಗಂಧದ ಕಡ್ಡಿಯಿಂದ ಪತಿಯ ಪಾದವನ್ನು ಪೂಜಿಸಿ ಭಗವಂತನಲ್ಲಿ ಧ್ಯಾನಿಸುತ್ತಾರೆ. ಗಂಡನಿಗೆ ಅತಿಯಾದ ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಅಂತ ಹೆಂಡತಿಯರು ಬೇಡಿಕೊಳ್ಳುವಂಥ ಈ ಪೂಜೆ ಬಹಳಷ್ಟು ಹಿಂದೂ ಧರ್ಮದಲ್ಲಿ ಶ್ರೇಷ್ಠವನ್ನ ಪಡೆದುಕೊಂಡಿದ್ದು ಈ ಪೂಜೆಗಾಗಿ ಮಹಿಳೆಯರು 1 ವರ್ಷವೂ ಕಾದಿರ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಈ ಪೂಜೆಯಿಂದ ಪತಿಯ ಆಯಸ್ಸು ಗಟ್ಟಿಯಾಗತ್ತೆ. ಅದೇ ಭೀಮನ ಅಮಾವಾಸ್ಯೆ ಅಂತ ಹೇಳಲಾಗತ್ತೆ. ಈ ಪೂಜೆಯ ಬಗ್ಗೆ ನಿಮಗೆಷ್ಟು ಮಾಹಿತಿ ಗೊತ್ತು ಮಿಸ್ ಮಾಡದೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಧನ್ಯವಾದ.